ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ಕುರಿತಂತೆ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಎರಡು 2017 ಇಲ್ಲಿ ಸಮಸ್ಯೆಗಳಿತ್ತಲ್ಲ, ಖಾತಾ ಇಶ್ಯೂದು ಇದೆಲ್ಲ ಡೀಟೇಲ್ ಓದಕ್ಕೆ ಹೋಗಲ್ಲ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲೆಯೊಳಗೆ ಬರುವ ಪ್ರದೇಶಗಳ ಪೈಕಿ ಸಾಕಷ್ಟು ಪ್ರದೇಶಗಳು ಇನ್ನೂ ಸರ್ಕಾರದ ಕಂದಾಯ ಇಲಾಖೆ ಆಡಳಿತಕ್ಕೊಳಪಟ್ಟಿರುವ ಕೃಷಿ ರೂಪದಲ್ಲೇ ಹೊಂದಿರುತ್ತವೆ. ಸದರಿ ಅಭಿವೃದ್ಧಿಗೊಂಡು ಕೃಷಿಯೇತರ ಉದ್ದೇಶಗಳಿಗೆ ಬಳಕೆಯಾಗುವಾಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದಿಂದ ಬಡಾವಣೆಗೆ ಮಂಜೂರಾತಿ ಪಡೆದುಕೊಂಡ ನಂತರವೇ ಅದನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿಕೊಂಡು ಅದರಲ್ಲಿ ಬರುವ ನಿವೇಶನ ಆಸ್ತಿಗಳಿಗೆ ತೆರಿಗೆ ನಿರ್ಧಾರ ಮಾಡಿ ಖಾತಾ ನೋಂದಣಿಯನ್ನು ಮಾಡಿಕೊಡಲು ಅವಕಾಶ ಇರತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ನಾವೇನು ಮಾಡೋದು, ನಿವೇಶನದ ವಿಸ್ತೀರ್ಣ ನಂತರ ದಿನಾಂಕ 27/10/2007 ಮಾನ್ಯ ಆಡಳಿತಾಧಿಕಾರಿಗಳ ಸಭೆಯಲ್ಲಿ ಪಾಲಿಕೆಯ ಕಾಮಗಾರಿ ಇಲಾಖೆಯು ಹೊಸದಾಗಿ ಸೇರ್ಪಡೆಗೊಳ್ಳುವ ಪ್ರದೇಶಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಪ್ರತಿ ಚದರ ಮೀಟರ್ ಒಂದಕ್ಕೆ ತಗಲಬಹುದಾದ ವೆಚ್ಚದ ಅಂದಾಜಿನ ಬಗ್ಗೆ ನೀಡಿದ ಅಭಿಪ್ರಾಯವನ್ನು ಪರಿಗಣನೆಗೊಂಡು ಮಾನ್ಯ ಆಡಳಿತಾಧಿಕಾರಿಗಳು ತಮ್ಮಲ್ಲಿ ವಿಹಿತವಾಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿಯ ಅಧಿಕಾರಿಗಳನ್ನು ಚಲಾಯಿಸಿ ಈ ಕೆಳಕಂಡ ದರಗಳಲ್ಲಿ ಮೇಲ್ಮಾಟು ಅಂದರೆ ಬೆಟರ್ಮೆಂಟ್ ಚಾರ್ಜಸ್ನ ವಿಧಿಸಿ ಹೊಸದಾಗಿ ಸೇರ್ಪಡೆಗೊಳ್ಳುವ ಅರ್ಜಿ ಆಸ್ತಿಗಳ ತೆರಿಗೆ ನಿರ್ಧರಣೆ ಮತ್ತು ಖಾತಾ ನೋಂದಣಿಯನ್ನು ಮಾಡುವುದಕ್ಕೆ ಅನುಮೋದಿಸುತ್ತಾರೆ. ಇದು 2007 ನಾವು ತಗೊಂಡಂಥ ನಿರ್ಧಾರ. ಈ 110 ಹಳ್ಳಿಗಳು 7 ನಗರಸಭೆ ವ್ಯಾಪ್ತಿಯಲ್ಲಿ ಸಂಪೂರ್ಣ ಆಸ್ತಿ ಬೃಹತ್ ಬೆಂಗಳೂರು ನಗರ ಪಾಲಿಕೆಯ ರಿಜಿಸ್ಟ್ರಾರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥ ಎಲ್ಲ ನಿರ್ಧಾರ ತೆಗೆದುಕೊಂಡಿದ್ದು. ಆ ಸಂದರ್ಭದಲ್ಲಿ ರೇಟನ್ನು 60 ಚದರ ಮೀಟರ್ಗೆ ಮತ್ತು ಅದಕ್ಕಿಂತ ಕಡಿಮೆ ವಿಸ್ತೀರ್ಣದ ಸ್ವತ್ತುಗಳಿಗೆ 200 ರೂಪಾಯಿ ಫಿಕ್ಸ್ ಮಾಡಿದ್ದು. 60 ಚದರ ಮೀಟರ್ಗೆ ಮೇಲ್ಪಟ್ಟು 120 ಮೀಟರ್ವರೆಗೆ ವಿಸ್ತೀರ್ಣ ಇರ್ತಕ್ಕಂಥದ್ದಕ್ಕೆ 300 ರೂಪಾಯಿ ಮಾಡಿದ್ದು, 400 ರೂಪಾಯಿ. ಬೆಟರ್ 20 ಚದರ ಮೀಟರ್ ವಿಸ್ತೀರ್ಣಕ್ಕಿಂತ ಮೇಲ್ಪಟ್ಟ ಸ್ವತ್ತುಗಳಿಗೆ 600 ರೂಪಾಯಿ ಮಾಡಿದ್ದು. ಅದರ ಮೇಲೆ ಒಂದು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಇದು ಒಂದೇ ಅಲ್ಲ ಆದೇಶ, ಕೋರ್ಟ್ ಆದೇಶ ಹಲವಾರು ಆದೇಶಗಳಿವೆ. ಈ ಯಾರೋ ಒಂದು ಪ್ರೈವೇಟ್ ಬಿಲ್ಡರ್ ಹೋಗ್ತಾನೆ ಕೋರ್ಟ್ನಲ್ಲಿ ಕೆಲವು ತೀರ್ಮಾನ ಕೊಡ್ತಾರೆ. ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಡೈರೆಕ್ಟಾಗಿ ಕ್ಲಿಯರೆನ್ಸ್ ಕೊಟ್ಟವ್ರೆ. ಏನು ಹೇಳ್ತಾರೆ ಇಲ್ಲಿ, ದ ರೆಸ್ಪಾಂಡೆಂಟ್ಸ್ ಆರ್ ಡೈರೆಕ್ಟೆಡ್ ಟು petitioner's application effect registration data in the petitioner. Application is found otherwise to be in accordance with law in any event midnight from today. ಮಾಡಬೇಕು ಖಾತೆಗಳನ್ನ ಅಂತೇಳಿ ಇದೆ. ಹಲವಾರು ಆದೇಶಗಳಿದೆ. ಇದು ಒಂದು ಆದೇಶ ನಿಮ್ಗೆ ಗಮನಕ್ಕೆ ತಂದೆ. ಇದು ಆ ಸಂದರ್ಭದಲ್ಲೇ ಟ್ಯಾಕ್ಸ್ಗಳನ್ನು ಕಟ್ಟಿಸ್ಕೊಂಡವ್ರೆ. 18,000 19,000 ಈಗೆಲ್ಲ ಅಮೌಂಟ್ಗಳು 2007 ಈಗ 2007 ಇದು ಕೊಟ್ಟು ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿದೆ. ಇಲ್ಲ ಇನ್ನೊಂದು ನೋಟ್ ಶೀಟ್ ಇತ್ತಲ್ಲ, ಇಲ್ಲ ಅಲ್ವಾ, ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಯಾರೂ ಮಾತಾಡಲಿಲ್ಲ, ನನಗೆ ನೋವಾಯ್ತು. ನಾನೊಂದು 2 ಸಲ ಎಕ್ಸ್ಪ್ರೆಸ್ ಮಾಡಿದೆ, ಕೆಲವು ನೀವು ಅದನ್ನು ನಾನು ಹೇಳಿ. ಬಟ್ ಇದರ ಎಫೆಕ್ಟ್ ಏನಿದೆ, ಜನಗಳ ಮೇಲೆ ಏನು ಹೊರೆ ಆಗ್ತದೆ, ಆ ಹಿನ್ನೆಲೆಯಲ್ಲಿ ನಾನು ಆ್ಯಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಮಾಡ್ತೇನೆ. ಬೇರೆ ಮುಂದಿನ 15 ದಿವಸ ಆದಮೇಲೆ ಬರ್ತೀನಿ ಮತ್ತೆ ಡೆಲ್ಲಿಯಿಂದ. ಹಲವಾರು ವಿಷಯಗಳಿವೆ. ಪಾಪ ಇವರು ಯಾವ ಮಟ್ಟಿಗೆ ಜನಗಳು ಉದ್ಧಾರ ಮಾಡ್ತಾವ್ರೆ. ಆ
ವ್ಯವಸ್ಥೆಗೆ ನಡೀತಿದೆ ಅವೆಲ್ಲ ಆಮೇಲೆ ನೆಕ್ಸ್ಟ್ ಬರ್ತೀನಿ. ನಿಮ್ಗೆ ಭಾಳ ಇಶ್ಯೂಗಳಿಂದ ಪಾಪ ಈಗ ನಿಮಗೆ ತಲೆ ಬುರುಡೆಲ್ಲ ಮುಗಿದೋಗಿದೆ. ಬುರುಡೆ ಕತೆ ಮತ್ತು ಬೇರೆ ಬುರುಡೆ ಕತೆಗಳಿವೆ, ಕೊಡ್ತೀನಿ, ಡೈವರ್ಟ್ ಆಗೋದು ಬೇಡ ಅಂತ ಹೇಳಿ. ನಂತರ ಆಮೇಲೆ ಇನ್ನೊಂದು ಮಜಾ ಏನು ಅಂದರೆ, ಇವ್ರು ನೋಟಿಫಿಕೇಶನ್ ಹೊರಡಿಸೋರಲ್ಲ, GBA ಮಾಡಿ, ಅದೊಂದು ಇಲ್ಲಿ ಇವ್ರ ಆದೇಶ ಏನಿದೆ, ಬೆಂಗಳೂರು ಅತ್ಯಂತ ವೇಗವಾಗಿ ವಿಸ್ತಾರಗೊಳ್ತಾ ಇದೆ, ಅತ್ಯಂತ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ನಗರ ಇದು. ಈ ನಗರ ಎದುರಿಸ್ತಾ ಇರಬೇಕಾದಂಥ ಸವಾಲುಗಳು ಮತ್ತು ಅದರ ವ್ಯವಸ್ಥಿತ ಮತ್ತು ಸಂಘಟಿತ ಅಭಿವೃದ್ಧಿಯ ಕಡೆಗಣಿಸುವಂತಿಲ್ಲ. ಪಾದಯಾತ್ರೆ ಅದಿಂತ ಓಡಾಡ್ತಾವಲ್ಲ ಪಾರ್ಕ್ಗಳಲ್ಲಿ, ಈಗ ಮಾಹಿತಿ ತಗೋತಾವ್ರಲ್ಲ, ಇಂಥದ್ದು ಬೆಳಗ್ಗೆ ವಾಕಿಂಗ್ ಮಾಡಿ. ಅನಿಯಂತ್ರಿತ ಮತ್ತು ಅವ್ಯವಸ್ಥಿತವಾದ ಬೆಳವಣಿಗೆಯು ಈಗ ನಗರವು ಎದುರಿಸುತ್ತಿರುವ ಹೆಚ್ಚಿನ ತೊಂದರೆಗಳು ಅಂದರೆ ಅಸುರಕ್ಷತೆ, ಅನಿಯಂತ್ರಿತ